ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಅನುಭವದ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರನ್ನ ಅನುಭವದಿಂದ ತಿಳಿದುಕೊಳ್ಳಿರಿ, ಆತನು ಸರ್ವೋತ್ತಮನು. ಯಾರು ಆತನನ್ನ ಆಶ್ರಯಿಸಿಕೊಳ್ಳುತ್ತಾರೋ ಅವರು ಧನ್ಯರು ಎಂಬುದಾಗಿ ನಾವು ನೋಡಿಕೊಂಡೆವು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ರೀತಿಯ ಅನುಭವಗಳನ್ನ ನಾವು ಹಾದು ಬರುತ್ತೇವೆ. ಕಹಿಯಾದ ಅನುಭವಗಳು, ಸಿಹಿಯಾದ ಅನುಭವಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಯಾರನ್ನ ಆಶ್ರಯಿಸಿಕೊಳ್ಳುತ್ತೇವೆ? ಅನೇಕ ಸಾರಿ ಕಹಿಯಾದ ಅನುಭವಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ದೇವರು ಯಾಕೆ ಇಂಥ ಕಹಿಯಾದ ಅನುಭವಗಳನ್ನ ನನ್ನ ಜೀವಿತದಲ್ಲಿ ಬರಮಾಡಿದ್ದಾನೆ ಎಂಬುದಾಗಿ ನಾವು ಪ್ರಶ್ನಿಸುವವರಾಗಿದ್ದೇವೆ, ಯೋಚಿಸುವವರಾಗಿದ್ದೇವೆ, ದುಃಖಿಸುವವರಾಗಿದ್ದೇವೆ. ಪ್ರಿಯ ದೇವಜನರೇ, ಆತನು ಸರ್ವೋತ್ತಮನು. ಆತನು ನಮ್ಮ ಜೀವಿತದಲ್ಲಿ ಏನು ಮಾಡಿದರೂ ಅದು ಒಳ್ಳೆಯದಕ್ಕಾಗಿಯೇ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ಅರಿತುಕೊಂಡವರಾಗಿ ನಮ್ಮ ತಂದೆಯಾದ ದೇವರನ್ನ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ಅನುಭವದಿಂದ ತಿಳಿದುಕೊಳ್ಳೋಣ. ಆತನು ಸರ್ವೋತ್ತಮನು. ಆತನನ್ನು ಆಶ್ರಯಿಸಿಕೊಳ್ಳೋಣ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ. ಆಗ ನಾವು ಧನ್ಯರಾಗುತ್ತೇವೆ. ಈ ರೀತಿಯಾಗಿ ದೇವರನ್ನ ಇನ್ನೂ ಹೆಚ್ಚಾಗಿ ಅನುಭವದಿಂದ ತಿಳಿದುಕೊಳ್ಳಿಕ್ಕಾಗುವಂತೆ, ಆತನನ್ನ ಆಶ್ರಯಿಸಿಕೊಳ್ಳಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.